ಮಗು ನೋಡಿ ಹೆಣ್ಮಗು. ಹೌದು, ನಾನು ಮಾತಾಡ್ಬೇಕಾ? ಸ್ವಲ್ಪ ಮುಚ್ಕೊಂಡಿರ್ತೀಯ ಸ್ವಲ್ಪ. ತಡೆಯಲ್ಲಿ ಆರದ ಬಿಸಿಲಿದೆ ಇಲ್ಲಿ ಹೊರಗಡೆ. ಆ ಬಿಸಿಲಿನ ಶಾಖಕ್ಕೆ ನಾವು ಕಣ್ಣನ್ನು ಮುಚ್ಚಿದೀವಿ. ಅದು ಹೊರ್ತು ಒಂಥರ ಕಾಡಿರುತ್ತಲ್ಲ, ಈ ಹುಳಗಳು ಬರುತ್ತೆ ಚಿರ್ರ ಚಿರ್ರ ಅಂತ. ಆ ಚಿರ್ರ ಚಿರ್ರ ಸೌಂಡಿಗೆ ನೀನು ಚಿರತೆ ತಗೊಂಡ್ ಬಂದಿಯಾ? ಆ್ಯಕ್ಚುಲಿ ಅಲ್ಲಿ ಹಿಂದ್ಗಡೆ ಅಪ್ಪು ಸಾರ್ದು ಫೋಟೋ ಇತ್ತು, ಅದಕ್ಕೆ ಶಿಬ್ಬು ಎಂತ ಹೇಳಿಲ್ದು? ಅಪ್ಪು ಸಾರು ಅಂತ ಹೇಳಿಲ್ಲ. ನಿಧಾನ ಮಗ, ಹಾಗೆ ಬಿಡಬಾರ್ದು ಡ್ರೈವಿಂಗ್ ಮಾಡ್ಬೇಕಾರೆ. ಹೆಣ್ಮಗು ನೋಡಿ ಹೆಣ್ಮಗು. ಅಲ್ಲೆಡು ಬಸ್ ನೋಡಿ ಹೆಂಗ್ ವಾಲ್ತಿದೆ. ಅದು ವಿಡಿಯೋ ಇಟ್ಟಾಗಿರೋದು. ಹೆಣ್ಮಗು ಒಂದು ಗಾಡಿ ಬಿಡ್ತಾ ಇರ್ತಾಳೆ, ಫಾಸ್ಟ್ ಹೊಡಿತಾಳೆ, ಅದಕ್ಕೆ ಹೆಣ್ಮಗು ಹೆಣ್ಮಗು ಅಂತ ಬಂತು. ಆ್ಯಕ್ಚುಲಿ ಈಗ ನಾವು ಯಾನ ಬಂತು, ಇವಾಗ ಅಲ್ಲಿ ಕಟ್ಟಾಗಿತ್ತು. ಆ ಕಡೆ ಹೋದರೆ ಯಾನ ಇನ್ನು 40 ಕಿಲೋಮೀಟ್ರ್ ಹೋಗ್ಬೇಕು ಶಿರ್ಸಿಗೆ. ಆ್ಯಕ್ಚುಲಿ ಇಲ್ಲಿದ್ದು ರೋಡಲ್ಲ ನೋಡಿ, ಇಂಟೀರಿಯಲ್ ಹೆವಿ ವೆಹಿಕಲ್ ಲಾರಿಗಳೆಲ್ಲ ಬರುತ್ತೆ. ಬಟ್ ಎಲ್ಲ ರೋಡುಗಳು ಫುಲ್ ಕಿತ್ತಾಗಿದೆ. ಯಾಕಂದರೆ ಇಲ್ಲಿ ಬಸ್ಗಳು ಕಂಟಿನ್ಯೂಸ್ ಆಗಿ ಓಡಾಡ್ತಾ ಇರ್ತವೆ, ಗೌರ್ಮೆಂಟ್ ಗಾಡಿಗಳು ಆ ರೀತಿ. ಅದರಿಂದ ಟೈರ್ಗಳು ತುಂಬ ದೊಡ್ಡದಾಗಿರೋ ಕಾರಣ ಇಲ್ಲಿ ಚಿಕ್ಕ ಹಳ್ಳ ಬಿದ್ದ ಮೇಲೆ ಸ್ಟಾರ್ಟ್ ಆಗುತ್ತೆ ಓಲು ದೊಡ್ಡದಾಗಿ. ಹೌದು, ನಾನು ಮಾತಾಡ್ಬೇಕಾ? ಸ್ವಲ್ಪ ಮುಚ್ಕೊಂಡಿರ್ತೀಯ ಸ್ವಲ್ಪ. ನಿನಗೆ ಅರ್ಥ ಆಗ್ಬೇಕಂತಿಲ್ಲ, ನೋಡೋ ಪ್ರೇಕ್ಷಕರಿಗೆ ಅರ್ಥ ಆಯ್ತು. ಬೀರ್ ಮಾಡ. ನಾ ಫಸ್ಟ್ ವಿಡಿಯೋ ಸ್ಟಾರ್ಟ್ ಮಾಡ್ಬೇಕಾದ್ರೆ ಯಾವ ರೀತಿ ಮಾಡಬೇಕು ಗೊತ್ತಿಲ್ಲ. ಹೀಗೆಲ್ಲ ಹೀಗೆ ಡ್ಯಾನ್ಸ್ ಮಾಡ್ತೀರಾ? ಕೆಲವೊಂದು ಸತಿ ಹೀಗೆ ಮಾಡ್ತೀರಲ್ಲ, ಹೀಗೆ ಹೇಳೋಗೆ ಅಂತ ಬರ್ತೀರ, ಹೀಗೆಲ್ಲ ಡ್ಯಾನ್ಸ್ ಮಾಡ್ತೀರಾ? ಮಾಲ ಡಮ್ ಎಲ್ಲ. ಈಗ ನೀನೊಂದು ಸಾಂಗ್ ಹಾಕ್ತೀನಿ, ಡ್ಯಾನ್ಸ್ ಮಾಡ್ತೀಯಾ? ಮಾಲೆ ಡಮ್ ಡಮ್ ಹೇಗೆ ಮಾಡೋದು ಇದಿದಲ್ಲ, ಕಾಲಿ ಕೈಯಲ್ಲಿ ಮಾಡಿಸು. ಮಾಲೆ ಡಮ್ ಡಮ್ ವಿಡಿಯೋ ಆಗ್ತಾ ಉಂಟು. ಇಲ್ಲೆಂತ ನಿಲ್ಲಿಸ್ತೀಯ? ಅಲ್ಲಿ ಬಿದ್ದೋಗುತ್ತೆ, ಅಲ್ಲಿ ಹೋಗ್ಬೇಡ ಸೈಡಲ್ಲಿ. ಎ ಸಿ ಹಾಕಿದ್ದು ಮತ್ತೆ ಇಲ್ಲಿ ಧೂಳಿದೆ ಮಾ. ದನ ಅಲ್ಲ, ಹೆಣ್ಮಗು ನೋಡು. ದನ 2 ದನಸ್ ಒಟ್ಟೊಟ್ಟಿಗಿದೆ 3. ಆ್ಯಕ್ಚುಲಿ ಅಲ್ಲಿಂದ ಬರ್ಬೇಕಾದ್ರೆ ಕಿಲೋಮೀಟ್ರ್ ಜಾಸ್ತಿ ಇದ್ರು ಹೈವೇ ಹೊಡ್ಕೊಂಡು ಬಂತು. ಬೇಡಣ್ಣ, ಹೊಟ್ಟೆಗೆ ಹಾಳಾಗತ್ತಾ. ನೀರು ಕುಡಿಯೋದು. ಅಲ್ಲಿ ಯಾವ ರೀತಿ ಸ್ಟಾಕ್ ಇದೆ ನೋಡು, ಓಲ್ಡ್ ಸ್ಟಾಕ್ ಅಂಗಡಿ ನೋಡೋದು. ಆ ರೀತಿ ಬೇಕಾದ್ರೆ ದೊಡ್ಡದು ಅಂಗಡಿ ಸಿಗುತ್ತಾರೆ ಎದುರುಗಡೆ. ಆ್ಯಕ್ಚುಲಿ ಅವ್ನು ಬೈಕಲ್ಲಿ ಹೋಗ್ತಾ ಇದ್ದಾನೆ, ನಾನು ಕಾರೊಳಗೆ ಹೆಲ್ಮೆಟ್ ಹಾಕೊಂಡು ಕೂತ್ಕೊಂಡು ವಿಡಿಯೋ ಮಾಡ್ತಾಯಿದ್ದೀನಿ. ಅದು ನೋಡಿಬಿಟ್ಟು ಅವ್ನು ಹಾಕ್ಕೊಂಡು ಹೋಗ್ತಾ ಇದ್ದಾನೆ. ಹಾಂ, ಆ್ಯಕ್ಚುಲಿ ಹೆಲ್ಮೆಟ್ ಹಾಕೊಂಡು ಕಾರಲ್ಲಿ ಹೋದರೆ ಏನು ಅಂದ್ಕೊಳ್ತಾರೆ ಅಂದರೆ, ಹೆವಿ ಸ್ಪೋರ್ಟ್ಸ್ ಗಾಡಿ, ಈಗ ಫೆರಾರಿ ಆಗ್ಬೋದು ಅಂಥ ಗಾಡಿಗಳಲ್ಲಿ, ಅಂದರೆ ಟ್ರ್ಯಾಕ್ ರೇಸಲ್ಲಿ ಓಡಿಸೋರು ಈ ರೀತಿ ಹೆಲ್ಮೆಟ್ ಹಾಕೊಂಡು ಓಡಿಸ್ತಾರೆ. ಕಣ್ಣು ಮುಚ್ಕೊಂಡು ಮಾತಾಡಿದಂತ ನಾನು ಯಾರಲ್ಲಿ ಹೇಳಿದೆ? ಆ್ಯಕ್ಚುಲಿ ಇಲ್ಲಿ ತಡೆಯಲ್ಲಿ ಆರದ ಬಿಸಿಲಿದೆ ಇಲ್ಲಿ ಹೊರಗಡೆ. ಆ ಬಿಸಿಲಿನ ಶಾಖಕ್ಕೆ ನಾವು ಕಣ್ಣನ್ನು ಮುಚ್ಚಿದೀವಿ. ಅದು ಹೊರ್ತು ಅದೌದು, ಹೆಣ್ಮಗುಗಳದು ಕರೆಕ್ಟೇ. ಇದು ಕಾರೊಳಗೆ ಎಸಿ ಹಾಕಿರೋ ಬಿಸಿಲು ಎಲ್ಲಿ ತಾಗುತ್ತಲ್ವಾ? ನೀ ಸ್ಕೂಲ್ ಇಲ್ಲಿ ಗಂಡ್ಮಗು ಇಲ್ಲ ಹಾಕ್, ಆ ಮರದ ಕೆಳಗೆ ಹಾಕು. ಆ ಮರ ಸಖತ್ತಾಗಿದೆ ಮರ. ಅಲ್ಲಿ ಕಟ್ಟೋಡಿ ಒಂದು ಅಲ್ಲಿ ನೋಡೋ ಮಗು, ಆ ಮರ ಹೆಂಗೆ ಬೆಳೆದಿದೆ ಅಂದರೆ ಎಷ್ಟು ವರ್ಷ ಆಗಿರ್ಬೋದು ಅಂದರೆ ನಮ್ಗಿಂತ ಜಾಸ್ತಿ ವರ್ಷ ಆಗಿರ್ಬೋದು. ಈಗ ನಮಗೆ ರೆಸ್ಟ್ ಸಮಯ, ಗಾಡಿಗೆ ರೆಸ್ಟ್ ಆಗಿದೆ ನಮಗೆ. ಎಷ್ಟು ಕಾಲ್ ಬಂತ ಏನು ಯಾರಿಗೆ ಗೊತ್ತು? ಇದೆಂಥದ್ದು ಶೂ ಹಾಕಿ ಮೊಬೈಲ್ಸ್ ಎಲ್ಲ ಕೆಳಗಡೆ ಹಾಕಿದ್ದೀನಿ ಹಿಂದ್ಗಡೆ. ಹೇಳಿಲ್ಲ, ನಾನು ಹೇಳ್ತೀನಿ, ಸ್ವಲ್ಪ ಎದುರೋಗಿ ಹೇಳ್ತೀನಿ.
ಚಪ್ಪಲಿ ಇಲ್ಲಿ ಇಟ್ಟಿದ್ದೀರ ಎಷ್ಟೊಂದು ಚಪ್ಪಲ ಹೊಡೆದ ಕೆಳಗಡೆ ಇದೆಯಲ್ಲ. ಅದಲ್ಲ ಇದು ನೀವು ಕಾಲ್ ಮೇಲೆ ಇಟ್ಕೊಂಡು ಮಾಡ್ಕೊಂಡಿದ್ದೀರ. ಹ್ಞೂ ಸರಿ ಇಳಿ ಇವಾಗ. ಇಲ್ದೆ ಇಳಿ. ಬಾಯ್ ಸ್ನೇಹಿತರೆ. ಇರಿ ಇರಿ ಇರಿ. ಹಾಂ ಬಾಯ್ ಮಾಡಿ ಬಾಯ್ ಮಾಡಿ ಹಾಂ ಬಾಯ್ ಮಾಡಿ. ಸ್ನೇಹಿತರೆ ನಾವು ಒಂದು ಕಡೆ ಬಂದಿದ್ದೀವಿ. ಇದು ಶಿರ್ಸಿಯಿಂದ ಒಂದು 35 ಕಿಲೋಮೀಟರ್ಸ್ ಹಿಂದ್ಗಡೆ ಇದೆ. ಬಟ್ ಅಲ್ಲಿ ಕಾಣಿಸ್ತಾ ಇದೆ. ಹಾಂ ಅದು ಇಲ್ಲಿ ಕಾಡಲ್ಲ, ಈ ಪ್ಲೇಸ್ ಒಂಥರ ಕಾಡಿರುತ್ತಲ್ಲ, ಈ ಹುಳಗಳು ಬರುತ್ತೆ ಚಿರ್ರ ಚಿರ್ರ ಅಂತ. ಆ ಚಿರ್ರ ಸೌಂಡಿಗೆ ನೀನು ಚಿರತೆ ತಗೊಂಡ್ಬಂದ್ಯಾ ದೇವ್ರೆ. ಅದಕ್ಕೆ ಹೇಳಿದ್ದು ದೇಶ ಸುತ್ತಬೇಕು ಕೋಶ ಓದಬೇಕಂತ. ದೇಶ ಸುತ್ತಬೇಕು, ಸುತ್ತಿದಾಗ ನಿಂಗೆ ಏನೇನು ಎಲ್ಲೆಲ್ಲಿ ಯಾವ್ಯಾವ ರೀತಿ ಇರುತ್ತೆ ಅಂತ. ಅಲ್ಲೆಲ್ಲ ಮನೆ ಇದೆ ನೋಡು. ಇಲ್ಲಿ ಚಿರತೆ ಬರೋಕ್ಕೆ ಸಾಧ್ಯನಾ? ಯಾವ ಆ್ಯಂಗಲಲ್ಲೂ ಸಾಧ್ಯವಿಲ್ಲ. ಮತ್ತೆ ಇಲ್ಲಿ ಹ್ಞೂ ಫಾರೆಸ್ಟ್ ಇದಲ್ಲ, ಫಾರೆಸ್ಟ್ ಹಾಂ ಅಲ್ಲಿ ಸಮ ಮನೆ ಇರ್ತದ ಅಲ್ಲಿ. ಹೌದು, ಈಗ ಸೌಂಡ್ ಬಂದು ಕೋಳಿಯಾಗೆ ನೋಡಿ ಸ್ನೇಹಿತರೆ, ಇಲ್ಲೊಂದು ದೊಡ್ಡ ಮರ ಕಾಣಿಸ್ತಾ ಇದೆಯಲ್ಲ. ಬಟ್ ಈ ಮರ ನೋಡಿ ಒಂದೇ ಒಂದು ಎರೆ ಇಲ್ಲೆಲ್ಲ ಒಣಗಿ ಹೋಗಿದೆ. ಬಟ್ ಇದ್ರದ್ದು ಸೈಜ್ ನೋಡಿ, ಬುಡ ನೋಡಿ ಯಾವ ರೀತಿ ಇದೆ ನೋಡಿ, ಸಖತ್ತಾಗಿದೆ. ಕಾಣಿಸ್ತಾ ಇರ್ಬೋದು ನೋಡಿ ಎಷ್ಟು ಅಗಲಾಗಿದೆ. ಈ ಸೆಕೆಗಾಲದಲ್ಲಿ ಇಂಥ ಇಂಟೀರಿಯರ್ ಪ್ಲೇಸ್ ಬಂದು ಒಂಥರ ಮರ ಇದ್ರೆ ಎಷ್ಟು ಕೂಲಾಗಿದೆ. ಅಲ್ಲೊಂದಿದೆ ಸೇಮ್ ಮರ, ಎಷ್ಟು ಅಗಲ ಇದೆ ಬುಡ. ಹೆಣ್ಮಗು ಗಂಡ್ಮಗು wait I am coming.